ಹಾಯ್ ಎವ್ರಿವನ್, ಮತ್ತೊಮ್ಮೆ ಸವಡಿಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಯಾವ ಥರ ಚೇಂಜ್ ಮಾಡೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನೇಮ್ ಯಾವ ಥರ ಚೇಂಜ್ ಮಾಡೋದು. ಓಕೆನಾ, ನೀನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀನು ಏನದೋ ಒಂದು ಆ ಥರದಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸರ್ ನೇಮ್ ಅನ್ನೋದು ಇಟ್ಟುಬಿಟ್ಟಿದೆಯಾ, ಆದರೆ ಆ ಒಂದು ಇನ್ಸ್ಟಾಗ್ರಾಮ್ ಅನ್ನೋದು ನೇಮ್ ಅನ್ನೋದು ಇವಾಗ ಚೇಂಜ್ ಮಾಡಬೇಕು ಆ್ಯಂಡ್ ಯೂಸರ್ ನೇಮ್ ಕೂಡ ಚೇಂಜ್ ಮಾಡಬೇಕು. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಮಾಡ್ತಾರೆ ಆ್ಯಂಡ್ ಆ ನೇಮ್ ಚೇಂಜ್ ಮಾಡ್ತಾರೆ ಅಂತ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಒಂದು ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಆ್ಯಂಡ್ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಅನ್ನೋದು ಮಾಡ್ತಾನೆ ಇರ್ತಾರೆ. ಓಕೆನಾ, ಇವಾಗ ಒಂದು ಅಪ್ಡೇಟ್ ಮಾಡಿದರೆ ಮುಂದಿನ ವರ್ಷಕ್ಕೆ ಏನೇನು ಅಪ್ಡೇಟ್ ಮಾಡ್ತಾರೆ. ಓಕೆನಾ, ಅದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಮಾಡೋದು ಪ್ರೋಸೆಸಿಂಗ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಗೈಸ್. ಓಕೆನಾ, ವಿಡಿಯೋನ ಮಿಸ್ ಮಾಡಿದ ಕೊನೆವರೆಗೂ ನೋಡಿ, ಜಸ್ಟ್ 1 ನಿಮಿಷದಲ್ಲೇ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಆ್ಯಂಡ್ ಲೇಟ್ ಮಾಡಲ್ಲ, ವಿಡಿಯೋ ಒಳಗೆ ಹೋಗೇ ಬಿಡೋಣ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅನ್ನು. ಓಕೆನಾ, ಇನ್ಸ್ಟಾಗ್ರಾಮ್ ಅನ್ನು ಆಪ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತ ನನ್ನೊಂದು ಪ್ರೊಫೈಲ್ ಐಕನ್ ನೋಡ್ತಾ ಇದ್ರ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ. ಇನ್ನು ಯಾರಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋಬಹುದು. ಅಂಡ್ ಇನ್ನು ಏನಾದ್ರು ಡೌಟ್ ಇತ್ತಂದ್ರೂ ಕೂಡ ಇದ್ರ ಮುಖ ಇಲ್ಲಿ ಬಂದ್ಬಿಟ್ಟು ನನ್ನ ಕೇಳಬಹುದು. ನಾನು 100% ನಿಮ್ ಜೊತೆ ಮಾತಾಡ್ತೀನಿ ಗೈಸ್. ಓಕೆನಾ, ಸೊ ಇಲ್ಲಿ ಈ ತರ ಬಂದಿದ್ದಾಗ ಸಿಂಪಲ್ ಆಗಿ ಏನಪ್ಪಾ ಅಂತ ಈ ಒಂದು ನೋಡ್ತಾ ಆನಂದ್ ರೆಡ್ಡಿ 251 ಏನು ಯೂಸರ್ ನೇಮ್ ಇದೆಯಲ್ವಾ, ಇದು ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡ್ಬೇಕು. ಓಕೆನಾ, ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಆ ತರದಿಂದ ನಾವೇನೋ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಕೊಟ್ಬಿಟ್ಟಿದೀನಿ, ಆದ್ರೆ ಇವಾಗ ಈ ಒಂದು ಯೂಸರ್ ನೇಮ್ ಬೇಡ, ನನಗೆ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡ್ಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ಏನು ಮಾಡಂಗಿಲ್ಲ, ಸಿಂಪಲ್ ಆಗಿ ನೋಡ್ತಾ ಇಲ್ಲಿ ನಿಮ್ಗೆ ಎಡಿಟ್ ಪ್ರೊಫೈಲ್ ಅಂತ ಇರುತ್ತೆ. ನಿಮ್ಮೊಂದು ಅಕೌಂಟ್ ಅಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ನೇಮ್. ಓಕೆನಾ, ನೀವು ನೇಮ್ ಏನ್ ಇಟ್ಕೊಂಡಿದ್ರೆ ಆ ನೇಮ್ ಬರುತ್ತೆ. ಅದಾಗಿದ ನಂತರ ಯೂಸರ್ ನೇಮ್ ಬರುತ್ತೆ. ಅದಾಗಿದ ನಂತರ ಬೋಯೋ ಬರುತ್ತೆ. ಅದಾಗಿದ ನಂತರ ಬೇಕಾದ್ರೆ ಅನದರ್ ಲಿಂಕ್ಸ್ ಬೇಕಾದ್ರೆ ಅದೆಲ್ಲ ಓಪನ್ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಚೇಂಜ್ ಮಾಡಬೇಕು. ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಯೂಸರ್ ನೇಮ್ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಬಂದ್ಬಿಡುತ್ತೆ. ಸೊ ಇದೇನಪ್ಪಾ ಅಂದ್ರೆ ಆನಂದ್ ರೆಡ್ಡಿ 251 ಏನಿದೆಯಲ್ಲ ಇದು ನನ್ನ ಕಂಪ್ಲೀಟ್ ಆಗಿ ಇವಾಗ ತೆಗಿಬೇಕು. ತೆಗೆದ್ಬಿಟ್ಟು ನಾನು ಬೇರೆ ಒಂದು ಹೆಸರನ್ನು ಇಟ್ಕೋಬೇಕು ಗೈಸ್. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ಅಂತ ನಾನು ಆನಂದ್ ರೆಡ್ಡಿ ಈ ತರ ಇಟ್ಕೊಂತೀನಿ. ಆನಂದ್ ರೆಡ್ಡಿ ನೋಡ್ತಾ ಈ ತರ ನಾನು ಇಟ್ಕೊಂಡಿದ್ದೀನಿ, ಆನಂದ್ ರೆಡ್ಡಿ ಅಫಿಷಿಯಲ್ ಅಂತ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಯೂಸರ್ ನೇಮ್ ಏನಾದ್ರು ನೀವು ಸೆಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ರೈಟ್ ಮಾರ್ಕ್ ಬರುತ್ತೆ. ಓಕೆನಾ, ಈ ಒಂದು ರೈಟ್ ಮಾರ್ಕ್ ಬಂತು ಅಂತಂದ್ರೆ ಸಾಕು, ಈ ಒಂದು ಯೂಸರ್ ನೇಮ್ ನಿಮ್ಗೆ ಅವೈಲೇಬಲ್ ಇದೆ ಅಂತ ಅರ್ಥ. ಓಕೆನಾ, ಈ ಒಂದು ರೈಟ್ ಮಾರ್ಕ್ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಈ ಒಂದು ಯೂಸರ್ ನೇಮ್ ಆಲ್ರೆಡಿ ಬೇರೆಯವರು ತಗೊಂಡಿದ್ದಾರೆ, ನಿಮ್ಗೆ ಈ ಒಂದು ಯೂಸರ್ ನೇಮ್ ಕೊಡಕ್ ಆಗಲ್ಲ ಅಂತ. ಓಕೆನಾ, ಸೊ ಅದೇ ತರ ನೆಕ್ಸ್ಟ್ ಈ ತರ ನೀವು ನೋಡ್ತಾ ಇದ್ರ ಇದು ರೌಂಡಿಂಗ್ ನೋಡಿ, ಇದು ಕೂಡ ನಿಮ್ಗೆ ಅವೈಲೇಬಲ್ ಆಗಿದೆ. ಓಕೆನಾ, ಅದಾಗಿಂದ ಮತ್ತೊಂದ್ಸರಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇದರ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಈ ಒಂದು ಯೂಸರ್ ನೇಮ್ ಕೂಡ ನಿಮ್ಗೆ ಅವೈಲೇಬಲ್ ಆಗಿದೆ. ಓಕೆ, ಇದನ್ನು ಕೂಡ ಸೆಟ್ ಮಾಡ್ಕೋಬಹುದು. ಇನ್ನೊಂದ್ಸರಿ ಕ್ಲಿಕ್ ಮಾಡ್ತೀನಿ, ನೋಡ್ತಾ ಇದ್ರೆ ಇದು ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಓಕೆನಾ, ಆನಂದ್ ರೆಡ್ಡಿ ಅಂತ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ ಅಂತ. ಓಕೆನಾ, ಇದು ಕೂಡ ನಿಮ್ಗೆ ನಾಟ್ ಅವೈಲೇಬಲ್ ನೋಡ್ತಾ ಇಲ್ಲೇ ಬಂದು ದಿಸ್ ಯೂಸರ್ ನೇಮ್ ನಾಟ್ ಅವೈಲೇಬಲ್ ಅಂತ ಬರ್ತಿದೆ ಗೈಸ್. ಓಕೆನಾ, ಸಿಂಪಲ್ ಆಗಿದ್ರು ನೋಡ್ತಾ ಇರುವ ಕೆಳಗಡೆನೆ ತೋರಿಸ್ತಿದೆ ಈ ಒಂದು ಯೂಸರ್ ನೇಮ್ಗೆ ನಿಮ್ಗೆ ಅವೈಲೇಬಲ್ ಇಲ್ಲ, ಬೇರೆ ಒಂದು ಯೂಸರ್ ನೇಮ್ ನೀವು ತಗೋಬೇಕಾಗುತ್ತೆ ಅಂತ ಇಲ್ಲೇ ತೋರಿಸಿಡುತ್ತೆ ಗೈಸ್. ಓಕೆನಾ, ನಿಮ್ಗೆ ಏನಾದ್ರು ಈ ಒಂದು ಯೂಸರ್ ನೇಮ್ ಇತ್ತು ಅಂತ ಸಾಕು, ನಿಮ್ಗೆ ಮೇಲೆ ನಿಮ್ಗೆ ರೈಟ್ ಸಿಂಬಲ್ ಬರುತ್ತೆ. ಸಿಂಪಲ್ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಮೊಂದು ಯೂಸರ್ ನೇಮ್ ಅನ್ನೋದು ಚೇಂಜ್ ಅನ್ನೋದು ಆಗೋಗುತ್ತೆ. ಅದಾಗಿದ ನಂತರ ಚೇಂಜ್ ಮಾಡ್ಕೊಳ್ಳಿ ನಂತರ ನೀವು 14 ದಿನ ಗಂಟನು ಮತ್ತೆ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಫಸ್ಟ್ ಹೇಳ್ತಾ ಇದೀನಿ, ಇಲ್ಲಿ ಕೆಳಗಡೆ ಕೂಡ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇವರು. ಸೊ ನೀವು ಏನಾದ್ರು ಯೂಸರ್ ನೇಮ್ ಸೆಟ್ ಮಾಡ್ಕೊಳ್ಳಿ ನಂತರ ಮತ್ತೊಂದ್ಸರಿ ಪದೇ ಚೇಂಜ್ ಮಾಡ್ಕೊಳಕ್ ಆಗಲ್ಲ. 14 ದಿನ ಆಗಿದ ನಂತರ ಬೇಕಾದ್ರೆ ನೀವು ಮತ್ತೆ ಚೇಂಜ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, 12 ಗಂಟೆ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಕೂಡ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ರೆ, ನೀವೇನು ಯೂಸರ್ ನೇಮ್ ಸೆಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ಯೋಚನೆ ಮಾಡ್ಬಿಟ್ಟು ಆರಾಮಾಗಿ ನಿಮ್ಮೊಂದು ಯೂಸರ್ ನೇಮ್ ಸೆಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಇದಾಯ್ತಾ, ಇದು ಯೂಸರ್ ನೇಮ್ ಇಂದ ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದಾಗಿದ ನಂತರ ನಿಮ್ಮೊಂದು ನೇಮ್. ಓಕೆನಾ, ಪ್ರೊಫೈಲ್ ಅಲ್ಲಿ ನೋಡ್ತಾ ಇದ್ದಾರೆ, ಬಯೋದಲ್ಲಿ ಪ್ರೊಫೈಲ್ ಅಲ್ಲಿ ನಿಮಗೆ ನೇಮ್ ಬರುತ್ತಲ್ವ, ನೋಡ್ತಾ ಇದ್ರೆ ಕೆಳಗಡೆ ನನ್ನೊಂದು ಪ್ರೊಫೈಲ್ ಇದೆ, ಪ್ರೊಫೈಲ್ ಕೆಳಗಡೆ ಆನಂದ್ ರೆಡ್ಡಿ ಅಂತ ಇದೆ ಅಲ್ವಾ. ಸೊ ಸಿಂಪಲ್ ಆಗಿ ಅದೊಂದು ಒಂದು ನೇಮ್ ಕೂಡ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡು ಸಿಂಪಲ್ ಆಗಿ ಇದ್ರ ಮೇಲೆ ಸಿಂಪಲ್ ಆಗಿ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ನೇಮ್ ಕೂಡ ಚೇಂಜ್ ಅನ್ನೋದು ಮಾಡ್ಕೋಬಹುದು ಸಿಂಪಲ್ ಆಗಿ. ಓಕೆನಾ, ಮತ್ತೆ ಸಿಂಪಲ್ ಆಗಿ ಇದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೋಬಹುದು. ತುಂಬಾ ಜನ ನಂಗೆ ಇನ್ಸ್ಟಾಗ್ರಾಮ್ ಚೇಂಜ್ ಮಾಡ್ಕೊಳಕ್ ಬರ್ತಾ ಇಲ್ಲ, ಹಂಗೆ ಬ್ರೋ ಹಿಂಗೆ ಬ್ರೋ ಎಲ್ಲ ಅಂತ ಹೇಳ್ತಾರೆ. ಸಿಂಪಲ್ ಪ್ರಾಸೆಸಿಂಗ್ ರೀ. ಓಕೆನಾ, ಮತ್ತೆ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೊಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.